ನಾನು ಈ ತೊಗಲಕ್ ದರ್ಬಾರ್ ನಡೆಸ್ತಾ ಇರುವಂತ ಕುಮಾರಸ್ವಾಮಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನೀವು ರೈತರ ಸಾಲ ಮನ್ನಾ ಮಾಡ್ತೇನೆ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ 49,000 ಕೋಟಿ ಸಾಲ ಮನ್ನಾ ಮಾಡ್ತೇನೆ ಅಂತ ಅಧಿಕಾರಕ್ಕೆ ಬಂದ್ರಲ್ಲಪ್ಪ. 9 ತಿಂಗಳು ಕಳೆದರೂ ಸಹ 4,500 ಕೋಟಿ ಸಾಲ ಮನ್ನಾ ಮಾಡ್ದೇನೆ ರಾಷ್ಟ್ರೀಕೃತ ಬ್ಯಾಂಕಿಂದ ಸಾಲ ಪಡೆದಂತ ರೈತರು ಇವತ್ತು ಬಡ್ಡಿ ಬೆಳೆದು ಮುಂದಿನವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ದುಸ್ಥಿತಿಗೆ ಬಂದಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸಾಲ ಮನ್ನಾ ಮಾಡಲಿಲ್ಲ, ಹೋಗ್ಲಿ ನೀರಾವರಿ ಯೋಜನೆ ಮಾಡಿದ್ರೆ ಮಾಡಲಿಲ್ಲ, ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಮಾಡಲಿಲ್ಲ. ಮಾಡೋದು ಒಂದೇ ಒಂದು ವರ್ಗಾವಣೆ ದಂಧೆ. ಅವರ ಸಚಿವ ಸಂಪುಟದ ಸದಸ್ಯರಿಬ್ರು ಕೋಟ್ಯಾಂತರ ಹಣವನ್ನ ಪಡಿತಾ ಇದ್ದಂತಹದ್ದು ವಿಧಾನಸೌಧದಲ್ಲೇ ಸಿಕ್ಬಿದ್ರು ಸಹ ಮಾನ ಮರ್ಯಾದೆ ಏನಿಲ್ಲ. ಸಚಿವನನ್ನ ಅವರೇನು ಕ್ಯಾಬಿನೆಟ್ ಇಂದ ಕೈ ಬಿಡಲಿಲ್ಲ. ಅಂದ್ರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇರುವಂತಹದ್ದು ಪ್ರತಿ ನಿಮಿಷಕ್ಕೆ ಎಲ್ರಿಗೂ ಅನುಭವಕ್ಕೆ ಬರ್ತಾ ಇರುವಂತ ಈ ಸರ್ಕಾರ ಎಲ್ಲದರಲ್ಲೂ 20% ಕಮಿಷನ್ ಇಲ್ದೇನೆ ಯಾವುದೇ ಕೆಲಸ ಮಾಡೋದಿಲ್ಲ. ಮೊನ್ನೆ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಬಂತು, ಹಾಸನದಲ್ಲಿ 5 ಯೋಜನೆಗಳಿಗೆ 1,350 ಕೋಟಿ ರೂಪಾಯಿನ ಕಾಮಗಾರಿ ಪ್ರಾರಂಭ ಆಗೋಕ್ಕೆ ಮುಂಚೆನೆ ಗುತ್ತಿಗೆದಾರರಿಗೆ ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಟು ಕಮಿಷನ್ ಪಡೆದಿರುವಂತಹದ್ದು ಬಂದಿರುವಂತದ್ದು ನಿಮಗೆ ಗೊತ್ತಿದೆ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಗುತ್ತಿಗೆದಾರ ಮನೆಗಳಿಗೆ ರೈಡ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಕಚೇರಿ ಮುಂದೆ ಹೋಗಿ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿನೇ ಹೋಗಿ ಸತ್ಯಾಗ್ರಹ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿ ನಾವು ಮಾಡ್ತಿರೋ ಕೆಲಸಕ್ಕೆ ಅಡ್ಡಿ ಮಾಡಿ ಅಪಮಾನ ಮಾಡಿದ್ದೀರಾ ಅಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಹಿಂದಿನ ದಿವಸ ಹೆಲಿಕಾಪ್ಟರ್ ಫ್ಲೈಟ್ ಅಲ್ಲಿ ಬರ್ತಾರೆ, 100 ವಾಹನಗಳಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅನ್ನುವಂತ ಮುನ್ಸೂಚನೆ ಗೊತ್ತಾದಂತ ಮುಖ್ಯಮಂತ್ರಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟು ಎಲ್ಲೆಲ್ಲಿ 1,000 ಕೋಟಿಯನ್ನ ಲೂಟಿ ಮಾಡಿಟ್ಟಿದ್ರು ಅದೆಲ್ಲವನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂತೆ ನೋಡ್ಕೊಳ್ತಾರೆ. ಯಾವ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಗೌಪ್ಯತೆಯನ್ನು ಕಾಪಾಡ್ತೇನೆ ಅಂತ ಹೇಳ್ತಾರೋ ಆ ಮುಖ್ಯಮಂತ್ರಿ ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾದ ಹಣ ಲೂಟಿ ಆದದ್ದನ್ನ ಬಹಿರಂಗಪಡಿಸಿ ಅವ್ರಿಗೆ ರಕ್ಷಣೆಗೆ ನಿಲ್ತಾರೆ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹದ್ದು ನಿಮ್ಗೆಲ್ಲ ಗೊತ್ತಿರುವಂತಹ ಸಂಗತಿ. ಬಂಧುಗಳೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ 4 ಪ್ರಮುಖ ಅಂಶಗಳನ್ನು ಹೇಳಿದ್ರು. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ, ಉದ್ದೇಶಪೂರ್ವಕವಾಗಿ ಜನರು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ. ಒಂದು, ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಡ್ತೇನೆ. ಎರಡನೇದು, ದೇಶದಲ್ಲಿ ಜನಸಾಮಾನ್ಯರಿಗೆ ತಲುಪುವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೇನೆ. ಮೂರನೇದು, ದೇಶದ ಗಡಿಗಳ ರಕ್ಷಣೆ ಮಾಡ್ತೇನೆ. ನಾಲ್ಕನೇದು, ವಿದೇಶದಲ್ಲಿ ಭಾರತಕ್ಕೆ ಗೌರವ ಬರೋ ರೀತಿಯಲ್ಲಿ ನನ್ನ ನಡವಳಿಕೆ ಇರುತ್ತೆ, ಉತ್ತಮ ಅಂತಾರಾಷ್ಟ್ರೀಯ ಸಂಬಂಧವನ್ನು ಇಟ್ಕೊಂತೇನೆ. ಬಹಳ ಪ್ರಮುಖವಾದ ಈ 4 ಅಂಶಗಳನ್ನು ಹೇಳಿದ್ರು ತಾಯಿ. ನಾನು ನಿಮ್ಮನ್ನು ಕೇಳ್ತೇನೆ, ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಹಿಂದೆ ಬಿದ್ದಿದ್ದಾರೇನೋ? ಇಡೀ ಕೇಂದ್ರ ಸರ್ಕಾರ ಪ್ರಧಾನಿ ಹಿಂದಿಡಿದು ಯಾವುದೇ ಸಚಿವನ ಮೇಲೆ ಒಂದು ಸಣ್ಣ ಭ್ರಷ್ಟಾಚಾರದ ಆರೋಪಕ್ಕೆ ಅವಕಾಶ ಕೊಡೋದರ ಇದರಲ್ಲಿ ಪ್ರಾಮಾಣಿಕ ಆಡಳಿತ ಕೊಡ್ತಿರುವಂತಹದ್ದು. ದೇಶದ ಆರ್ಥಿಕ ಪರಿಸ್ಥಿತಿ ಇಷ್ಟೊಂದು ಸುಧಾರಣೆಯಾಗಿ ಇಷ್ಟೊಂದು ಕಾರ್ಯಕ್ರಮ ಕೊಡೋ ಕಾರಣ ಏನಾಯ್ತು? ಖಜಾನೆಯನ್ನು ಖಾಲಿ ಮಾಡೋದಂತ ಕಾಂಗ್ರೆಸ್ನವ್ರಿಗೆ ಆ ಖಜಾನೆಯನ್ನು ತುಂಬಿ ದೇಶದ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಐತಿಹಾಸಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರಲಿ, 60 ವರ್ಷ ಮೀರಿದಂತ ಎಲ್ಲ ರೈತರಿಗೆ ಪೆನ್ಷನ್ ಕೊಡುವಂತ ಯೋಜನೆ, 6,000 ರೂಪಾಯಿಯನ್ನ ರೈತರಿಗೆ ಪ್ರತಿ ವರ್ಷ ಕೊಡ್ತೇವೆ ಸಣ್ಣ ರೈತರಿಗೆ ಅಂದದ್ದನ್ನ ಈಗ ಎಲ್ಲ ರೈತರಿಗೂ ಸಹ ಪ್ರತಿ ವರ್ಷ 6,000 ರೂಪಾಯಿ ಕೊಡುವಂತದ್ದು ತೀರ್ಮಾನ ಮಾಡಾಗಿದೆ. ರೈತರ ಆದಾಯ 2 ಪಟ್ಟು ಹೆಚ್ಚಾಗಬೇಕು, ಅದಕ್ಕಾಗಿ ಕಾರ್ಯಕ್ರಮ, ಅದಕ್ಕಾಗಿ ಚಿಂತನೆ. 1 ಲಕ್ಷದವರೆಗೆ ಬಡ್ಡಿ ಇಲ್ಲದೇನೆ ನಿಮಗೆ ಸಾಲ ಕೊಡುವಂತ ವ್ಯವಸ್ಥೆ ರೈತರಿಗೆ. ಈ ದೇಶದ ಎಲ್ಲ ನದಿಗಳನ್ನ ಜೋಡಣೆ ಮಾಡಬೇಕು ಅಂತ ನಿಮ್ಮ ಅಪೇಕ್ಷೆ ಇತ್ತು. ಆ ನದಿ ಜೋಡಣೆಗೆ ಅದೆಷ್ಟು ಲಕ್ಷ ಕೋಟಿ ಬೇಕಾದ್ರೂ ಖರ್ಚಾಗಲಿ, ಎಲ್ಲ ನದಿಗಳ ಜೋಡಣೆನ ಮಾಡಿ ರೈತರ ಹೊಲಕ್ಕೆ ನೀರು ಕೊಟ್ಟು ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡುವಂತದ್ದು ನನ್ನ ಕರ್ತವ್ಯ, ಅದನ್ನು ಮಾಡ್ತೇನೆ ಅನ್ನೋ ಭರವಸೆಯನ್ನ ಈ ದೇಶದ ರೈತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು.